ಎಷ್ಟು ನಾನು ವೀಕ್ಲಿ ಕರೆಂಟ್ ಅಫೇರ್ಸ್ನ ನೀವು ಹೆಂಗೆ ತೊಗೊಂಡಿದ್ದೀರೋ ನಂಗೆ ಗೊತ್ತಿಲ್ಲ. ನಾನು ಹೆಂಗೆ ತೊಗೊಂಡಿದ್ದೀನಿ ನಾನು ಹೇಳ್ತೀನಿ ಸರ್. ಈ ವಾರದ ಪೂರ್ತಿ ಈ ಮಂಡೇ ಟು ಫ್ರೈಡೇ ಏನಾಗಿರುತ್ತೆ ಅದನ್ನು ಶನಿವಾರ ಬಂದು ಜಗತ್ತಲ್ಲಿ ಏನೇನು ನಡೀತಿದೆ ಅಂತ ಒಂದು ಸಂಕ್ಷಿಪ್ತವಾಗಿ ಹೇಳುವಂಥ ಪ್ರಯತ್ನ. ಎಷ್ಟು ಬ್ಯೂಟಿಫುಲ್ ಇದೆ ನೋಡಿ ಕಾನ್ಸೆಪ್ಟ್ ಅದು. ಮಂಡೇ ಟು ಫ್ರೈಡೇ ಜಗತ್ತಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ ಏನೇನು ನಡೀತಿದೆ ಅಂತ ವಿತ್ ಬ್ಯಾಕ್ಗ್ರೌಂಡು ಸಂಕ್ಷಿಪ್ತವಾಗಿ ಹೇಳೋದು ಪ್ರಯತ್ನ. ನೀವು ಸ್ವಲ್ಪ ಇದನ್ನು ಬಿಲ್ಡಪ್ ಅಂತ ಕರೆದ್ರೂ ಪರವಾಗಿಲ್ಲ, ಮಾತಾಡ್ಬಿಡ್ತೀವಿ. ಇವತ್ತಿನ ನ್ಯೂಸ್ ಮೀಡಿಯಾಗಳಿಗಿಂತ ಈ ಕ್ಲಾಸ್ ಎಷ್ಟೋ ಬೆಟ್ರ್ ಇದೆ. TRP ಇಲ್ಲ, ಆಯಿತಾ. ಆಮೇಲೆ DD ಚಂದನ ಭಾಳ ಚೆನ್ನಾಗಿ ಹೇಳ್ತಾರೆ ನ್ಯೂಸು, ಅಲ್ಲಿ ಮಸಾಲ ಇರಲ್ಲ. ಬಟ್ ಅದಕ್ಕಿಂತ ಇದು ಬೆಸ್ಟ್ ಇದೆ. ಮೀಡಿಯಾಗಳಿಗಿಂತ ಇದು ಬೆಸ್ಟ್ ಇದೆ, DD ಚಂದನಕ್ಕಿಂತಲೂ ಬೆಸ್ಟ್ ಅಲ್ವೇನ್ರಿ. ವಿತ್ ಬ್ಯಾಕ್ಗ್ರೌಂಡು ನಮಗೆಲ್ಲ ಯಾರು ಹಿಂಗೆ ಹೇಳ್ಕೊಡ್ಲಿಲ್ಲಪ್ಪ. ಅದಕ್ಕೆ ನಾನು ಯಾವಾಗಲೂ ಒಂದು ಫೇಮಸ್ ಡೈಲಾಗ್ ಇದೆ, ಭಾಳ ಜನ ಕೇಳ್ತಾರೆ ನೀವು ಯಾಕೆ ಪಾಸ್ ಆಗಲಿಲ್ಲ ಅಂತ. ಇಷ್ಟೆಲ್ಲ ಮಾತಾಡ್ತೀನಿ ನೀವು ಯಾಕೆ ಪಾಸ್ ಆಗಿಲ್ಲ ಅಂತ. ನಾನು ಯಾವಾಗಲೂ ಹೇಳ್ತೀನಿ, ನಾನು ಯಾಕೆ ಪಾಸ್ ಆಗಲಿಲ್ಲ ಅಂದರೆ ನನ್ನಂಥ ಟೀಚರ್ ನನಗೆ ಸಿಕ್ಕಿರಲಿಲ್ಲ, ಅದಕ್ಕೆ ಪಾಸ್ ಆಗಿಲ್ಲ. ಕೆಲವರು ಹೆಂಗೆ ನೋಡ್ತಾರೋ ಇದು ಯಾಕೆ ಜಾಸ್ತಿ ಡವ್ ಆಯಿತು ಅಂತ. ರೈಟ್, ದಯಾಮರಣ ಅಂತ. ಲೆಟ್ ಮಿ ಎಕ್ಸ್ಪ್ಲೇನ್ ವಾಟ್ ಈಸ್ ಯುಥನೇಶಿಯಾ ಫಸ್ಟ್, ಆಯಿತಾ. ದಯಾಮರಣ. ಈಗ ನಾನು ನಿಮ್ಮೊಂದು ಕ್ವಶನ್ ಕೇಳ್ತೀನಿ, ನೀವು ಆನ್ಸರ್ ಮಾಡ್ಬಿಡಿ ಸರ್. ಈಗ ಒಬ್ಬ ವ್ಯಕ್ತಿ 4th ಸ್ಟೇಜ್ ಆಫ್ ಕ್ಯಾನ್ಸರ್ಲಿದ್ದಾರೆ ಅಂತ ಇಟ್ಕೊಳ್ಳೋಣ. 4ನೇ ಸ್ಟೇಜ್ ಕ್ಯಾನ್ಸರ್, ಬದುಕಲ್ಲ ಅಂತ ಗೊತ್ತಿಲ್ಲ, ಬದುಕಲ್ಲ. 4ನೇ ಸ್ಟೇಜ್ಗೆ ಎಲ್ರಿ ಬದುಕ್ತಾರೆ. 4th ಸ್ಟೇಜ್ ಆಫ್ ಕ್ಯಾನ್ಸರ್, ಬದುಕಲ್ಲ. ಜೀವನ ಮರಣದ ನಡುವೆ ಹೋರಾಡ್ತಾರೆ ಸರ್. ನೋವು ತಿಂದು ನರಳಿ ಸಾಯ್ಬೇಕಾ, ಅಥವಾ ಅವ್ರನ್ನ ಆ ಕ್ಷಣಕ್ಕೆ ಸಾಯ್ಕೊಂಡು ಬಿಟ್ಬಿಡ್ಬೇಕು? ಏನು ಹೇಳ್ತೀವಿ ಇದ್ರ ಬಗ್ಗೆ? ಅಂದರೆ ನಾವೇ ಸಾಯಿಸ್ಬಿಡ್ಬೇಕು ಅಂತ ಹೇಳ್ತಾ ಇದ್ದೀರಾ? ಮತ್ತು ಸಾಯಿಸ್ಬಿಡ್ಬೇಕು. ಅದನ್ನು ಯಾವನ್ ದಯಾಮರಣ ಅಂತಂದ್ರು? ದಯೆ ಎಲ್ಲ ಐತಲ್ಲಿ. ನೋಡಿ ಪ್ಲೇಸ್ ಯುಥಿನೇಶಿಯಾ ಅಂತಂದ್ರೆ ದಯಾಮರಣ ಪ್ಲೇಸ್. ಅದ್ರಾಗ 2 ಥರ ಇದಾವೆ ನೋಡ್ರಿ ಇಲ್ಲಿ. ಒಂದು ಆ್ಯಕ್ಟಿವ್ ಯುಥಿನೇಶಿಯಾ, ಪ್ಯಾಸಿವ್ ಯುಥಿನೇಶಿಯಾ, ಆಯಿತಾ. ಈಗ ಯಾವುದೋ ಒಬ್ಬ ವ್ಯಕ್ತಿ ಓಕೆ ಜೀವನ ಮರಣದ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ, ಬದುಕಲ್ಲ, ಆಯಿತಾ. ಬದುಕಲ್ಲ ಅಂತ ಚೆನ್ನಾಗಿ ಗೊತ್ತು, ಅದು ಟ್ರೀಟ್ಮೆಂಟು ಇಲ್ಲ, ಬದುಕೋದು ಇಲ್ಲ. ಬಟ್ ನೋವು ತಿಂದು ನರಳಾಡ್ತಾನೆ. ಆವಾಗ ಏನಾರು ಒಂದು ಸಾಯೋ ಥರ ಇಂಜೆಕ್ಷನ್ ಕೊಟ್ಟು ಸಾಯಿಸ್ಬಿಡೋದು, ಅದು ಆ್ಯಕ್ಟಿವ್ ಯುಥಿನೇಶಿಯಾ, ಆಯಿತಾ. ಆ್ಯಕ್ಟಿವ್ ಯುಥಿನೇಶಿಯಾ. ಪ್ಯಾಸಿವ್ ಯುಥಿನೇಶಿಯಾ ಅಂದರೆ ನಾವು ಸಾಯಿಸಲ್ಲ, ಟ್ರೀಟ್ಮೆಂಟ್ ಸ್ಟಾಪ್ ಮಾಡ್ತೀವಿ. ಟ್ರೀಟ್ಮೆಂಟ್ ಸ್ಟಾಪ್. ಏನು ಆಕ್ಸಿಜನ್ ಕೊಡ್ತಾರೆ, ಆಕ್ಸಿಜನ್ ಕೊಡೋದು ನಿಲ್ಲಿಸ್ತೀವಿ. ಮಾತ್ರೆ ಕೊಡೋದು ನಿಲ್ಲಿಸ್ತೀವಿ. ಬಟ್ ಅವರೇ ಸಾಯ್ತಾರೆ. ದಿಸ್ ಇಸ್ ಕಾಲ್ಡ್ ಅಸ್ ಪ್ಯಾಸಿವ್ ಯುಥಿನೇಶಿಯಾ. ಸೊ 2ರಲ್ಲಿ ಯಾವ್ದು ಲೀಗಲ್ಲು, ಯಾವ್ದು ಇಲ್ಲಿಗಲ್ಲು? ಪ್ಯಾಸಿವ್ ಯುಥಿನೇಶಿಯಾ ಇಸ್ ಲೀಗಲ್, ಓಕೆ. ಆ್ಯಕ್ಟಿವ್ ಯುಥಿನೇಶಿಯಾ ಇಸ್ ಇಲ್ಲಿಗಲ್, ಆಯಿತಾ. ಒಂದು ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಯಾವಾಗ ನಾವೆಲ್ಲ ಓದಬೇಕಾದ್ರೆ ಅರೌಂಡ್ 2019 ಆ ಟೈಮಲ್ಲಿ ಒಂದು 4 ಜನ ಡಾಕ್ಟರ್ಸ್ ಫ್ಯಾಮಿಲಿಯವರು, ಅಪ್ಪ ಅಮ್ಮ ಡಾಕ್ಟ್ರು, ಮಕ್ಕಳು ಡಾಕ್ಟ್ರು, ಆಯಿತಾ. ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಓಪನ್ ಮಾಡಿದ್ದಾರೆ. ಲಾಸ್ ಆಗಿಬಿಟ್ಟಿದೆ. ಕೋಟ್ಯಾಂತರ ರೂಪಾಯಿ ಲೋನ್ ತಗೊಂಡಿದ್ದಾರೆ ಬ್ಯಾಂಕಲ್ಲಿ, ತೀರ್ಸೋಕ್ಕಾಗಿ. ಆಬ್ವಿಯಸ್ಲಿ ಡಾಕ್ಟರ್ಸ್ ಅಂದರೆ ಸೆನ್ಸಿಟಿವ್ ಇರ್ತಾರೆ, ಚೆನ್ನಾಗಿ ಓದ್ಕೊಂಡಿರ್ತಾರೆ, ಮರ್ಯಾದೆ ಪ್ರಶ್ನೆ, ಓಕೆ. ಒಂದು ಲೀಥಲ್ ಸಬ್ಸ್ಟೆನ್ಸ್ ಅಂದರೆ ಒಂದು ಅಪಾಯಕಾರಿ ವಸ್ತು. ಅದನ್ನು ಇಂಜೆಕ್ಷನ್ ತಗೊಂಡು ಸರ್ ಆ ವಸ್ತು ಯಾವುದು ಸರ್ ಹೇಳಲ್ಲ. ಯಾಕೆ ಬೇಕಮ್ಮ? ಒಂದು 5-6 ಎಕ್ಸಾಮ್ ಬರ್ದು ಯಾವ ಪಾಸ್ ಆಗಿಲ್ಲ, ಆಮೇಲೆ ಇಂಜೆಕ್ಷನ್ ಹುಡುಕಿರೋ ನೋಡಿ, ಆಯಿತಾ. ಒಂದು ಲೀಥಲ್ ಸಬ್ಸ್ಟೆನ್ಸ್, ಓಕೆ. ಸೊ ಸಿರಿಂಜಲ್ಲಿ ತಗೊಂಡು ಒಬ್ರಿಗೊಬ್ರು ಇಂಜೆಕ್ಟ್ ಮಾಡಿದ್ದಾರೆ, ಆಯಿತಾ. ಆ ಲೀಥಲ್ ಸಬ್ಸ್ಟೆನ್ಸು ವೈಶಿಷ್ಟ್ಯತೆ ಏನು ಅಂದರೆ ನಿಮಗೆ 1% ನೋವಾಗಲ್ಲ. ಇಂಜೆಕ್ಷನ್ ನಿದ್ದೆ ಬರುತ್ತಷ್ಟೆ, ಬಟ್ ವಾಪಸ್ ಎದ್ದಾಳಲ್ಲ.
ನಾನು ಭಾಳ ಹುಡ್ಕಾಡ್ಬಿಟ್ಟಿದ್ದು ಯಾವುದು ಇದು ಅಂತ. ಏಯ್ ತಗೊಳಕ್ಕಲ್ಲ ಆಮೇಲೆ. ಓಕೆ, ಅಲ್ಲ ಯಾಕೆಂದರೆ ಸರ್ ಈಗ ನೀವು ಬಿಲ್ಡಿಂಗ್ ಮೇಲಿಂದ ಹಾರಿದ್ರೆ ನೋವಾಗುತ್ತೆ, ನಂದಿ ಇಳಿಸ್ಕೊಂಡ್ರೆ ಟಿಪ್ಪು ಡ್ರಾಪಿಂದ ಹಾರಿದ್ರೆ ನೋವಾಗುತ್ತೆ, ನೇಣ ಕಂಡ್ರೆ ನೋವಾಗುತ್ತೆ. ವಿಷಯ ಎಸ್ ಆರ್ ನೋ? ಪೇನ್ಲೆಸ್ ಡೆತ್ ಅಂತ ಯಾವುದು? ಅದೇ ಆ್ಯಕ್ಟಿವ್ ಇಥಿನೇಷಿಯಾ. ದಟ್ಸ್ ಎ ಡ್ರಗ್. ಓಕೆ, ಯಾವುದು ಏನು ಎತ್ತಲು ಕೇಳಬಾರ್ದು, ಗೂಗಲಲ್ಲೂ ಹುಡುಕಬಾರ್ದು, ಹುಡುಕಿದ್ರು ಸಿಗಲ್ಲ, ತಲೆ ಕೆಡಿಸ್ಕೊಳ್ಳಿ. ಆಮೇಲೆ ತೊಗೊಂಡಿದ್ದಾರೆ ಸಿಂಪಲ್, ಒಂದು ಸ್ವಲ್ಪ ಪೇನ್, ಮಾಮೂಲಿ ಇಂಜೆಕ್ಷನ್ ತಂತಿರಲ್ಲ, ಚೆನ್ನಾಗಿ ನಿದ್ದೆ ಬರುತ್ತೆ, ಮೇಲೆ ದಳ ಕ್ಲೋಸ್. ಇದು ಆ್ಯಕ್ಟಿವ್ ಇಥಿನೇಷಿಯಾ ವಿಚ್ ಇಸ್ ಇಲ್ಲಿಗಲ್ ಇನ್ ಇಂಡಿಯಾ. ಆ ಥರ ಸಬ್ಸ್ಟೆನ್ಸ್ ಎಲ್ಲ ಬ್ಯಾನ್ ಮಾಡಿದರೆ ನಿಮ್ಗೆ ಎಲ್ಲೂ ಸಿಗಲ್ಲ. ಓಕೆ ಸರಿ. ಪ್ಯಾಸಿವ್ ಇಥಿನೇಷಿಯಾ ಅಂತಂದರೆ ನಾನು ಹೇಳೋದ್ನಲ್ಲ ಈಗ ಜೀವನ್ ಮರ, ಆಮೇಲೆ ನೋಡಿ ಹೇಳ್ತೀನಿ, ಸುಮ್ಮನೆ ಪ್ಯಾಸಿವ್ ಇಥಿನೇಷಿಯಾ ತಗೊಳ್ಳೋಂಗಿಲ್ಲ. ಆ ಥರ ಇದ್ದರೆ ನೀವು ಕೋರ್ಟ್ಗೆ ಹೋಗ್ಬೇಕು, ಕೋರ್ಟ್ಗೆ ಹೋಗ್ಬಿಟ್ಟು ಅರ್ಜಿ ಹಾಕಬೇಕು. ಕೋರ್ಟ್ ಏನು ಮಾಡುತ್ತೆ, ಒಂದು ಮೆಡಿಕಲ್ ಬೋರ್ಡನ್ನು ಕಾನ್ಸ್ಟಿಟ್ಯೂಟ್ ಮಾಡುತ್ತೆ, ವೈದ್ಯಕೀಯ ಮಂಡಳಿ. ಎಲ್ಲ ಥರೋ ಇನ್ವೆಸ್ಟಿಗೇಷನ್ ಆಗುತ್ತೆ, ಕಾಯಿಲೆ ಇರೋದು ನಿಜನ ಸುಳ್ಳ, ಓಕೆ ಬದುಕ್ತಾರ ಅದು ಟ್ರೀಟ್ಮೆಂಟ್ ಇದಕ್ಕೆ ಇದೆಯಾ ಇಲ್ವಾ, ಎಲ್ಲ ಥರ ವೆರಿಫೈ ಮಾಡಿ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಇನ್ನೇನು ಆಲ್ಮೋಸ್ಟ್ ಸಾಯೋ ಹಂತದಲ್ಲಿದ್ದಾರೆ, ಬಟ್ ಸಿಕ್ಕಾಮಟ್ಟೆ ನೋವು ತಿಂತಿದ್ದಾರೆ, ಅವ್ರು ಆರಾಮಾಗಿ ಸಾಯಲಿ ಅಂತ ಹೇಳಿ ಅವರೊಂದು ಕೋರ್ಟಿಗೆ ರಿಪೋರ್ಟ್ ಕೊಡ್ತಾರೆ. ಕೋರ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟ ಮೇಲೆ ಅವಾಗ ಟ್ರೀಟ್ಮೆಂಟ್ ಸ್ಟಾಪ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಪ್ಯಾಸಿವ್ ಇಥಿನೇಷಿಯಾ. ಓಕೆ, ಇಲ್ಲಿ ಒಂದು ಕೇಸ್ ಇದೆ ಸರ್. ಓಕೆ, ಪ್ಯಾಸಿವ್ ಇಥಿನೇಷಿಯಾ ಲೀಗಲ್ ಮಾಡೋದಕ್ಕೆ ಒಂದು ಸುಪ್ರೀಂ ಕೋರ್ಟ್ ಒಂದು ಕೇಸ್ ನಡೀತು. ಓಕೆ ಸಿ, ಸೊ listen here. So common cause versus Union of India. ಓಕೆ, ಸೊ ಅನುರಾಧ ಭಾಷಿನ್ ಕೇಸ್ ಅಂತ ಅದು ಒಂದಿದೆ, ಇರಲಿ ಬೈ ಮಲ್ಟಿಪಲ್ ಕೇಸಸ್, ಒಂದು ಕೇಸ್ ತೊಗೊತೀನಿ. ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡ್ತೀವಿ ಗೊತ್ತಾ? ಇಲ್ಲಿ ನೋಡ್ರಿ, ಇಲ್ಲಿ ಅಲ್ಲಿ ನೋಡ್ಬೇಡ್ರಿ, ನೋಡ ಹಾಂ, ಆರ್ಟಿಕಲ್ 21 ಇಂಟರ್ಪ್ರಿಟ್ ಮಾಡ್ತು, ಅನುಕರಣೆ ಆಯಿತಾ. ಸೇ ಆರ್ಟಿಕಲ್ 21 ಏನು ಹೇಳುತ್ತೆ? ರೈಟ್ ಟು ಲೈಫ್, ಎಸ್ ಆರ್ ನೋ? ರೈಟ್ ಟು ಲೈಫ್ ವಿತ್ ಡಿಗ್ನಿಟಿ, ಹೌದೇ ಇಲ್ಲ? ಸೊ ಜೀವಿಸುವ ಹಕ್ಕನ್ನು ಕೊಡುತ್ತೆ, ರೈಟ್ ಟು ಲಿವ್ ವಿತ್ ಡಿಗ್ನಿಟಿ ಅಂತ ಕೊಡುತ್ತೆ. ಜೀವಿಸಬೇಕು, ಗೌರವಯುತವಾಗಿ ಜೀವಿಸಬೇಕು, ಆರ್ಟಿಕಲ್ 21 ಹೇಳೋದು. ಅದನ್ನು ಸುಪ್ರೀಂ ಕೋರ್ಟ್ ಇಂಟರ್ಪ್ರಿಟ್ ಮಾಡ್ತು ಏನಂತ? ರೈಟ್ ಟು ಲಿವ್ ವಿತ್ ಡಿಗ್ನಿಟಿ ಆಲ್ಸೋ ಮೀನ್ಸ್ ದಟ್ ರೈಟ್ ಟು ಡೈ ವಿತ್ ಡಿಗ್ನಿಟಿ. ಜೀವಿಸುವ ಹಕ್ಕು ಹೆಂಗಿದೆಯೋ ಸಾಯುವ ಹಕ್ಕು ಹಂಗೆ, ಅದನ್ನು ಸೂಸೈಡ್ ಮಾಡ್ಕೊಂಡಲ್ಲ, ಸಾಯುವ ಹಕ್ಕು. ಬಟ್ ನೋಡಿ, ಸೂಸೈಡ್ ಮಾಡ್ಕೊಂಡಿರ್ತಾರೆ, ಅದನ್ನು ಗೌರವಯುತವಾಗಿ ಸಾವು ಅಂತ ಕರೆಯಲ್ಲ ನೀವು. ಭಾಳ ಚೆನ್ನಾಗಿದೆ ಸ್ಟೇಟ್ಮೆಂಟ್ ಇದೆ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ರೈಟ್ ಟು ಲಿವ್ ವಿತ್ ಡಿಗ್ನಿಟಿ ಆಲ್ಸೋ ಮೀನ್ಸ್ ದಟ್ ರೈಟ್ ಟು ಡೈ ವಿತ್ ಡಿಗ್ನಿಟಿ. ಗೌರವಿತವಾಗಿ ಜೀವಿಸುವ ಹಕ್ಕು ಹೆಂಗಿದೆಯೋ, ಗೌರವಿತವಾಗಿ ಜೀವಿಸುವ ಹಕ್ಕನ್ನು ಸಂವಿಧಾನ ಹೆಂಗೆ ಕೊಟ್ಟಿದೆಯೋ, ಗೌರವಿತವಾಗಿ ಸಾಯುವ ಹಕ್ಕನ್ನು ಕೂಡ ಸಂವಿಧಾನ ಕೊಟ್ಟಿದೆ. ಹಂಗಿದ್ದಾಗ ನೆರಳಿ ಸತ್ತಿರೋದಕ್ಕೆ ಬೆಲೆ ಇರಲ್ಲ. ಹಾಗಾಗಿ ಈ ಸ್ಟೇಟ್ಮೆಂಟನ್ನು ಇಂಟರ್ಪ್ರಿಟ್ ಮಾಡಿ, ಆರ್ಟಿಕಲ್ 21 ಇಂಟರ್ಪ್ರಿಟ್ ಮಾಡಿಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿತು, ಇಂಡಿಯಾದಲ್ಲಿ ಪ್ಯಾಸಿವ್ ಇಥಿನೇಷಿಯಾ ಈಸ್ ಲೀಗಲ್. ಅರ್ಥ ಆಗ್ತಿದೆಯಾ? ಸ್ಟೇಟ್ಮೆಂಟ್ ಕೊಟ್ಟಿದ್ರೂ ಕೂಡ ಎಲ್ಲೂ ಅದನ್ನು ಪರ್ಫಾರ್ಮ್ ಮಾಡಿರಲಿಲ್ಲ, ಕಾರ್ಯರೂಪಕ್ಕೆ ತಂದಿರಲಿಲ್ಲ. ಭಾರತದ ಮೊಟ್ಟ ಮೊದಲ ಸುಪ್ರೀಂ ಕೋರ್ಟ್ ಸ್ಟೇಟ್ಮೆಂಟ್ ಮೇಲೆ ಭಾರತದ ಮೊಟ್ಟ ಮೊದಲ ಪ್ಯಾಸಿವ್ ಇಥಿನೇಷಿಯಾವನ್ನು ಪರ್ಫಾರ್ಮ್ ಮಾಡಲಾಯಿತು. 32 ವರ್ಷದ ಹರೀಶ್ ರಾಣಾ. ಓಕೆ, ಅವ್ರೇನು ಏನು ಹೊರಗಡೆಯಿಂದ ನ್ಯೂಟ್ರಿಷನ್ ಡ್ರಿಪ್ ಗಿಪ್ಪೆಲ್ಲ ಹಾಕಿದ್ರು, ಅದರಿಂದ ಮಾತ್ರ ಉಸಿರಾಡ್ತಿದ್ರು ಅಷ್ಟೆ. ಹೊರಗಡೆಯಿಂದ ಪ್ರೊವೈಡ್ ಮಾಡ್ತಿದ್ದ ನ್ಯೂಟ್ರಿಷನ್ ಸ್ಟಾಪ್ ಮಾಡಿದ್ರು. ಸೊ ಇಂಡಿಯಾಸ್ ಫಸ್ಟ್ ಪ್ಯಾಸಿವ್ ಇಥಿನೇಷಿಯಾ ವಾಸ್ ಪರ್ಫಾರ್ಮ್ಡ್ ರೀಸೆಂಟ್ಲಿ. ಎಸ್ ಆರ್ ನೋ? ಓಕೆ, ಎನಿವೇ ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ.